ನಮಸ್ಕಾರ ವೀಕ್ಷಕರೇ, ಯತ್ನಾಳ್ ಅವರಿಗೆ ಕೊಟ್ಟಂತಹ ಶೋಕಾಸ್ ನೋಟಿಸ್ನ 72 ಗಂಟೆಯ ಗಡುವು ಮುಕ್ತಾಯ ಆಗಿದೆ. ಹೀಗಾಗಿ ಅವರ ಮುಂದಿನ ನಡೆ ಹಾಗೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯ ಮುಂದಿನ ಹೆಜ್ಜೆ ಈ ಎರಡೂ ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ರಾಜ್ಯ ರಾಜಕೀಯದ ಚಿತ್ತ ಈಗ ಬಿಜೆಪಿ ಮೇಲಿದೆ. ಯಾಕಂದ್ರೆ ಯತ್ನಾಳ್ ಅವರ ಪರವಾಗಿ ಅಥವಾ ವಿರುದ್ಧವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ ಅಂದ್ರೆ ಅದು ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ತಿರುವನ್ನ ಪಡೆದುಕೊಳ್ಳುತ್ತೆ. ಆದರೆ ವೀಕ್ಷಕರೇ, ಯತ್ನಾಳ್ ಅವರ ಉಚ್ಚಾಟನೆಗಿಂತ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ ಬಹಳ ದೊಡ್ಡ ಕಗ್ಗಂಟಾಗಿದೆ. ಬಿಜೆಪಿ ಹೈಕಮಾಂಡ್ಗೆ ಎಂತಹ ಪರಿಸ್ಥಿತಿ ಅಂದ್ರೆ ವಿಜೇಂದ್ರ ಅವರನ್ನ ಬಿಟ್ಕೊಡೋ ಹಾಗೇನೂ ಇಲ್ಲ, ಇತ್ತ ಯತ್ನಾಳ್ ಅವರನ್ನು ಸಹ ಸಮಾಧಾನ ಪಡಿಸಬೇಕು. ಕಾರಣ ಯತ್ನಾಳ್ ಅವರನ್ನ ಬಿಟ್ರೆ ಪಕ್ಷಕ್ಕೆ ನಷ್ಟ ಕಟ್ಟಿಟ್ಟ ಬುತ್ತಿ. ಮತ್ತೊಂದು ಕಡೆ ಯಡಿಯೂರಪ್ಪ ಕುಟುಂಬವನ್ನು ಸಹ ಎದುರು ಹಾಕಿಕೊಳ್ಳುವಂತಹ ಧೈರ್ಯವನ್ನ ಹೈಕಮಾಂಡ್ ಮಾಡೋದಿಲ್ಲ. ಹೀಗಾಗಿ ಇದು ಅಕ್ಷರಶಃ ಬಿಸಿ ತುಪ್ಪ. ಇದಲ್ಲದೆ ಯತ್ನಾಳ್ ಅವರಿಗೂ ಈ ಮಧ್ಯೆ ಕಹಿ ಸುದ್ದಿಯೊಂದು ಎದುರಾಗಿದೆ. ಹಾಗಾದ್ರೆ ಯತ್ನಾಳ್ ಅವರ ಉಚ್ಚಾಟನೆ ಆಗುತ್ತೋ ಇಲ್ವೋ? ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಿಜವಾಗ್ಲೂ ನಡೆಯುತ್ತಾ? ಹೈಕಮಾಂಡ್ ಮುಂದಿರುವ ಆಯ್ಕೆ ಏನು? ವಿಜೇಂದ್ರ ಅವರನ್ನ ಮುಂದುವರಿಸ್ತಾರಾ ಅಥವಾ ಬೇರೆಯವರನ್ನ ತಂದು ಕೂರಿಸ್ತಾರ? ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ವರದಿಯನ್ನ ನೋಡೋಣ. ವೀಕ್ಷಕರೇ, ಬಿಜೆಪಿಯ ಶಿಸ್ತು ಸಮಿತಿ ಕೊಟ್ಟಂತಹ ನೋಟಿಸ್ಗೆ ಯತ್ನಾಳ್ ಅವರು ಮತ್ತೊಮ್ಮೆ ಸೆಡ್ಡು ಹೊಡೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಎದ್ದಿರುವಂತಹ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡ್ತಾರಾ ಇಲ್ವಾ ಅನ್ನೋದು. ಇದು ಅಸಾಧ್ಯವಾದಂತಹ ಸಂಗತಿ. ಈ ಉಚ್ಚಾಟನೆ, ನೋಟಿಸ್ ಇವೆಲ್ಲವೂ ಯತ್ನಾಳ್ ಅವರು ಕಾಂಗ್ರೆಸ್ ಅನ್ನ ಸೇರಲ್ಲ ಅಥವಾ ಬೇರೆ ಪಕ್ಷಕ್ಕೆ ಸೇರಲ್ಲ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಹೇಳ್ಬೋದಷ್ಟೇ. ಆದ್ರೆ ಅವರನ್ನ ಉಚ್ಚಾಟನೆ ಮಾಡೋದು ಅಂದ್ರೆ ನೇಣಿಗೆ ಕೊರಳೊಡ್ಡಿದ್ದಂತೆ. ಯತ್ನಾಳ್ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ. ಅವರಿಗೆ ಬಹಳ ದೊಡ್ಡ ಅಭಿಮಾನಿ ಬಳಗ ಇದೆ, ರಾಜಕೀಯವಾಗಿ ಬಹಳ ದೊಡ್ಡ ಶಕ್ತಿ. ಇವತ್ತು ಅವರೇನಾದ್ರೂ ತಮ್ಮ ಮಾತಿಗೆ ಕಡಿವಾಣ ಹಾಕಿ ತಮ್ಮ ಬಲವನ್ನ ಪ್ರದರ್ಶನ ಮಾಡೋದ್ರ ಕಡೆಗೆ ಗಮನ ಹರಿಸಿದ್ರೆ, ಪಕ್ಷದಲ್ಲಿ ಗಟ್ಟಿಯಾಗಿ ನಿಂತು ರಾಜಕೀಯವಾಗಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರೆ ಅವರಿಗೆ ಎಲ್ಲಾ ಸ್ಥಾನಮಾನಗಳು ಪಕ್ಷದಲ್ಲಿ ತಾನಾಗೆ ಒಲಿದು ಬರುತ್ತೆ. ಒಟ್ಟಾರೆಯಾಗಿ ಮೋಸ್ಟ್ ಪಾಪ್ಯುಲರ್ ಲೀಡರ್ ಅವರು. ಅಂತಹವರನ್ನೇ ಪಕ್ಷದಿಂದ ಹೊರಹಾಕೋದು ಅಂದ್ರೆ ಅದರ ಮುಂದಿನ ಪರಿಣಾಮಗಳು ಬಹಳ ಭೀಕರವಾಗಿರುತ್ತೆ. ವೀಕ್ಷಕರೇ, ಅದಕ್ಕೂ ಹೆಚ್ಚಾಗಿ ಈ ಅಸಮಾಧಾನ ಇದೆ ಅನ್ನೋ ಕಾರಣಕ್ಕೆ ಅವರನ್ನು ಉಚ್ಚಾಟನೆ ಮಾಡೋದು ಅಂದ್ರೆ ಬಿಜೆಪಿಯ ಇತರ ಬಂಡಾಯ ನಾಯಕರ ಕತೆ ಏನು ಅನ್ನೋ ಪ್ರಶ್ನೆ ಹೇಳುತ್ತೆ. ಎಸ್.ಟಿ. ಸೋಮಶೇಖರ್ ಆಗಿರಬಹುದು, ಶಿವರಾಮ್ ಹೆಬ್ಬಾರ್ ಆಗಿರಬಹುದು, ಇವರು ಬಿಜೆಪಿಯಲ್ಲಿದ್ರು ಒಂದು ಕಾಲನ ಅವರು ಕಾಂಗ್ರೆಸ್ಗೆ ಇಟ್ಟಾಗಿದೆ. ಹಲವಾರು ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಜೊತೆಗೆ ಬಹಿರಂಗವಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ವಿಚಾರದಲ್ಲಿ ಸುಮ್ಮನಿರುವಂತಹ ಹೈಕಮಾಂಡ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡೋದು ಹೇಗೆ ಸಾಧ್ಯ? ಸಾಮಾನ್ಯವಾಗಿ ಬಹಳ ಗಂಭೀರ ವಿಚಾರದಲ್ಲಷ್ಟೇ ಉಚ್ಚಾಟನೆ ಮಾಡುವಂತಹ ನಿರ್ಧಾರವನ್ನ ಪಕ್ಷ ಕೈಗೊಳ್ಳುತ್ತೆ. ಯತ್ನಾಳ್ ಅವರು 2-3 ಬಾರಿ ಶೋಕಾಸ್ ನೋಟಿಸ್ ಅನ್ನ ನಿರ್ಲಕ್ಷಿಸಿ ಶಿಸ್ತನ್ನ ಉಲ್ಲಂಘಿಸಿದ್ದಾರೆ ನಿಜ. ಆದ್ರೆ ಅದು ರಾಜಕೀಯವಾಗಿ ಪಕ್ಷಕ್ಕೆ ಯಾವ ರೀತಿಯ ಹೊಡೆತ ಕೊಟ್ಟಿದೆ ಅನ್ನೋದು ಸಹ ಮುಖ್ಯವಾಗುತ್ತೆ. ಅದನ್ನು ಸಹ ಚುನಾವಣಾ ದೃಷ್ಟಿಯಿಂದ ಪರಿಗಣಿಸಬೇಕಾಗುತ್ತೆ. ಈ ಹಿಂದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈಶ್ವರಪ್ಪ ಅವರು ಯಾವ ರೀತಿಯಾಗಿ ಬಂಡಾಯ ಎದ್ರು, ಯಾವ ರೀತಿಯಾಗಿ ಪಕ್ಷದಿಂದ ಹೊರಹೋಗಿ ತಮ್ಮದೇ ಗುರುತಿನಡಿ ಚುನಾವಣೆಯನ್ನು ಎದುರಿಸಿದ್ರು, ಇವೆಲ್ಲವನ್ನ ನಾವು ನೋಡಿದ್ದೀವಿ. ಹೀಗಾಗಿ ಅನಿವಾರ್ಯವಾಗಿ ಅವರನ್ನ ಪಕ್ಷದಿಂದ ಹೊರಗಿಡಬೇಕಾಯ್ತು. ಯತ್ನಾಳ್ ಅವರದ್ದು ಅಂತಹ ಗಂಭೀರ ವಿಚಾರ ಏನಲ್ಲ. ಇದೇ ಕಾರಣಕ್ಕೆ ಅವರನ್ನ ಅಧಿಕೃತವಾಗಿ ಪಕ್ಷದಿಂದ ಹೊರಗಿಡೋದು ಸಾಧ್ಯ ಇಲ್ಲ. ಮತ್ತೊಂದು ಕಾರಣ ಅಂದ್ರೆ ವೀಕ್ಷಕರೇ, ಪಕ್ಷ ಏನು ಅಧಿಕಾರದಲ್ಲಿ ಇಲ್ವಲ್ಲ, ಈಗ ಚುನಾವಣೆ ಇನ್ನೂ ಬಹಳ ದೂರದಲ್ಲಿದೆ. ಹೀಗಾಗಿ ಈಗ ಯತ್ನಾಳ್ ಅವರು ಏನೇ ಮಾಡಿದ್ರು ಪಕ್ಷಕ್ಕದು ಚುನಾವಣಾ ದೃಷ್ಟಿಯಿಂದ ಏನು ಗಂಭೀರವಾದಂತಹ ಪೆಟ್ಟನ್ನು ಕೊಡೋದಿಲ್ಲ. ಒಟ್ಟಾರೆಯಾಗಿ ಯತ್ನಾಳ್ ಅವರ ಉಚ್ಚಾಟನೆ ದೂರದ ಮಾತು ಅಂತಲೇ ಹೇಳಬಹುದು. ಆದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಕಹಿ ಸುದ್ದಿ ಕಾದಿದೆ. ಆ ಕಹಿ ವಿಚಾರ ಏನು ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಎದ್ದಿರೋದು ಈಗ, ಯತ್ನಾಳ್ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದು ನಿಲ್ಲಿಸ್ತಾರಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಪಕ್ಷದೊಳಗೆ ಎಷ್ಟಾದ್ರೂ ಮಾತನಾಡ್ಕೊಳ್ಬಹುದು, ಆದ್ರೆ ಯತ್ನಾಳ್ ಅವರ ಸ್ವಭಾವ ಆ ರೀತಿ ಅಲ್ಲ. ಬಹಿರಂಗ ಟೀಕೆ, ಪಕ್ಷದ ಆಂತರಿಕ ವಿಚಾರವನ್ನ ಬೀದಿಗೆಳೆದಿದ್ದಾರೆ. ಇವರಿಗೆ ಪಟ್ಟ ಕಟ್ಟಿ ಪಕ್ಷವನ್ನ ಮುನ್ನಡೆಸೋದಕ್ಕೆ ಸಾಧ್ಯ ಇಲ್ಲ. ಬಹಳ ಕಠಿಣವಾಗಿ ನಡೆದುಕೊಳ್ಳೋದು ಯತ್ನಾಳ್ ಅವರ ಸ್ವಭಾವ, ನೇರ ನುಡಿಯವರದ್ದು. ಪಕ್ಷದಲ್ಲಿ ಎಲ್ಲರೂ ಅವರನ್ನ ಸಂಪೂರ್ಣವಾಗಿ ಒಪ್ಪೋದಿಲ್ಲ. ಈ ಮುಂಚೆ ಅಂದ್ರೆ ವೀಕ್ಷಕರೇ, ವಿಜೇಂದ್ರ ಅವರು ಆಯ್ಕೆ ಆಗೋದಕ್ಕೂ ಮುಂಚೆ ಯತ್ನಾಳ್ ಅವರನ್ನ ವಿರೋಧ ಪಕ್ಷದ ನಾಯಕನಾಗಿ ಮಾಡುವಂತಹ ಪ್ಲಾನ್ ಹೈಕಮಾಂಡ್ ನಲ್ಲಿತ್ತು. ಆ ಸಂದರ್ಭದಲ್ಲಿ ಏನಾದ್ರೂ ಅವರು ಸುಮ್ಮನಿದ್ದಿದ್ರೆ ಇವತ್ತು ವಿಪಕ್ಷ ನಾಯಕನ ಸ್ಥಾನದಲ್ಲಿರ್ತಿದ್ರು. ಅವರ ಸ್ವಭಾವ ಅಥವಾ ಅವರ ಮಾತೆ ಅವರಿಗೆ ಮುಳ್ಳಾಗಿದೆ. ಆ ಒಂದು ಕಾರಣದಿಂದಾಗಿನೇ ಇವತ್ತಿಗೂ ಹೈಕಮಾಂಡ್ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಯತ್ನಾಳ್ ಅವರು ಈ ಶೋಕಾಸ್ ನೋಟಿಸ್ಗೆಲ್ಲ ಯಾವುದೇ ಮನ್ನಣೆ ಕೊಡ್ತಾ ಇಲ್ಲ. ನಾವು ನೋಟಿಸ್ಗೆಲ್ಲ ಜಗ್ಗುವಂತ ಮಗನೇ ಅಲ್ಲ ಅಂತಿದ್ದಾರೆ. ನೋಟಿಸ್ ನನ್ನ ಕೈಗೆ ಬಂದಿಲ್ಲ, ಬಂದ್ರೂ ನಾನು ಉತ್ತರ ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಸೆಡ್ಡು ಹೊಡಿತಾ ಇದ್ದಾರೆ. ಈಗ ಬಿಜೆಪಿ ಹೈಕಮಾಂಡ್ ಏನ್ ಮಾಡಬಹುದು? ಮತ್ತೊಂದು ನೋಟಿಸ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಈ ರಾಜ್ಯಾಧ್ಯಕ್ಷ ಸ್ಥಾನ ಏನಾದ್ರೂ ಅಂತಿಮ ಆದ್ರೂ ಜಗಳಗಳು ಮಾತ್ರ ನಿಲ್ಲುವಂತಹ ಸೂಚನೆ ಇಲ್ಲ.
ಆದರೆ ಯತ್ನಾಳ್ ಅವರಿಗೆ ಮುಂದಿನ ದಿನಗಳಲ್ಲಿ ಎದುರಾಗುವಂತಹ ಕಹಿ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಯತ್ನಾಳ್ ಅವರನ್ನ ಪಕ್ಷದಿಂದ ಅಧಿಕೃತವಾಗಿ ಹೊರಗಿಡೋದು ಸಾಧ್ಯ ಇಲ್ಲ. ಪಕ್ಷದಲ್ಲೇ ಇರಿಸಿಕೊಂಡು ಹೇಗಾದರೂ ಅವರನ್ನ ಸಮಾಧಾನ ಪಡಿಸಬೇಕು. ಆದರೆ ನಾಯಕತ್ವದ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಅವರನ್ನ ಮತ್ತಷ್ಟು ನಿರ್ಲಕ್ಷಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅವರ ಈಗಿನ ನಡೆಗಳೇ ಅವರಿಗೆ ಮುಂದಿನ ದಿನಗಳಲ್ಲಿ ಮುಳ್ಳಾಗಬಹುದು. ವೀಕ್ಷಕರೇ, ಕುತೂಹಲ ಮೂಡಿಸಿರೋ ಮತ್ತೊಂದು ವಿಚಾರ ಅಂದ್ರೆ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯುತ್ತಾ ಇಲ್ವಾ? ವೀಕ್ಷಕರೇ, ಇದು ರಾಜ್ಯದಲ್ಲಷ್ಟೇ ಚರ್ಚೆ ಆಗ್ತಿದೆ ಹೊರತು ಹೈಕಮಾಂಡ್ ಮಟ್ಟದಲ್ಲ. ಪಕ್ಷದೊಳಗೆ ರಾಜ್ಯಾಧ್ಯಕ್ಷರ ಚುನಾವಣೆ ಅಂತ ಬಂದಾಗ ಸಹಜವಾಗಿ ಪೈಪೋಟಿ ಏರ್ಪಡುತ್ತೆ, ಬಣಗಳು ಸೃಷ್ಟಿಯಾಗುತ್ತೆ. ಇದು ಪಕ್ಷ ಇಬ್ಬಾಗ ಆದಂತೆ. ಹೀಗಾಗಿ ಚುನಾವಣೆಗೆ ಕೈ ಹಾಕುವಂತಹ ದಡ್ತನದ ಕೆಲಸವನ್ನ ಹೈಕಮಾಂಡ್ ಮಾಡೋದಿಲ್ಲ. ಆ ರೀತಿ ಮಾಡಿದ್ದೇ ಆದಲ್ಲಿ ಈಗೇನ್ ಪರಿಸ್ಥಿತಿ ಇದೆ ಅದಕ್ಕಿಂತಲೂ ಕೆಟ್ಟದಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದ ಕಾರಣ ಈ ರಾಜ್ಯಾಧ್ಯಕ್ಷರ ಚುನಾವಣೆ ಬಹಳ ದೂರದ ಮಾತು ಅಂತ ಹೇಳಬಹುದು. ಈಗ ಕೊನೆಗೆ ಉಳಿದಿರೋದು ಒಂದೇ ದಾರಿ, ಅದು ಜಾತಿ ಸಮೀಕರಣ. ಜೊತೆಗೆ ಯತ್ನಾಳ್ ಹಾಗೆ ಟೀಮನ್ನು ಸಮಾಧಾನ ಪಡಿಸಬೇಕು. ಅಂದ್ರೆ ಬಹುತೇಕ ಎಲ್ಲರೂ ಒಪ್ಪಿಕೊಳ್ಳುವ ಲಿಂಗಾಯತ ಸಮುದಾಯದ ನಾಯಕನಿಗೆ ಅಧ್ಯಕ್ಷ ಪಟ್ಟ ಒಲಿದು ಬರುವಂತಹ ಸಾಧ್ಯತೆ ಇದೆ. ವೀಕ್ಷಕರ, ಇತ್ತೀಚೆಗೆ ನಡೆದಂತಹ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲೂ ಒಂದಷ್ಟು ಗೊಂದಲ ಮೂಡಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಚುನಾವಣಾ ಪ್ರಕ್ರಿಯೆಗಳಿಗೆ ಅನುಸಾರವಾಗಿ ನಡೆದಿದೆ, ಅದರಲ್ಲಿ ನಂದೇನು ಪಾತ್ರ ಇಲ್ಲ ಅಂತ ವಿಜೇಂದ್ರ ಅವರು ಹೇಳ್ತಿದ್ದಾರೆ. ಆದರೆ ಆಯ್ಕೆ ಆಗಿರುವಂತಹ ಬಹುತೇಕರು ವಿಜೇಂದ್ರ ಅವರ ಪರವಾಗಿ ಒಲವನ್ನ ಹೊಂದಿರೋರು ಅನ್ನೋದು ಗಮನಿಸಬೇಕಾದಂತಹ ವಿಚಾರ. ಪ್ರಮುಖವಾಗಿ ಇದೇ ಯತ್ನಾಳ್ ಅವರ ಗುಂಪಿನ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಇದಲ್ಲದೆ ವಿಜೇಂದ್ರ ಅವರ ರಾಜಕೀಯ ತಂತ್ರಕ್ಕೆ ಹೈಕಮಾಂಡ್ ಕೂಡ ತಕ್ಕ ಮಟ್ಟಿಗೆ ಕೈ ಜೋಡಿಸಿದಂತಿದೆ. ಉಳಿದಂತೆ ಬಿಜೆಪಿ ಶಾಸಕರ ಪೈಕಿ ಹೆಚ್ಚಿನವರ ಬೆಂಬಲ ಅವರ ಕಡೆಗಿದೆ. ಗೋಡೆಗಳ ಮಧ್ಯೆ ಇತ್ಯರ್ಥವಾಗಬೇಕಾದಂತಹ ವಿಚಾರವನ್ನ ಯತ್ನಾಳ್ ಅವರು ಬೀದಿಗೆ ತಂದು ರಂಪ ಮಾಡ್ತಿದ್ದಾರೆ. ಪಕ್ಷದ ಎಲ್ಲಾ ನಾಯಕರ ವಿರುದ್ಧವಾಗಿ ಬಹಿರಂಗವಾಗಿ ವಾಗ್ದಾಳಿ ಮಾಡ್ತಾರೆ. ಅಲ್ಲದೆ ಈ ಆಕ್ರೋಶದ ನಡುವೆ ಅವರ ಒಂದಷ್ಟು ಕಠಿಣವಾದಂತಹ ನುಡಿಗಳು ಅದು ಕೇವಲ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಮಾತ್ರ ಗುರಿಯಾಗಿಸಿಕೊಂಡಿಲ್ಲ. ಈ ಹಿಂದೆ ಪಕ್ಷದ ರಾಜ್ಯ ಉಸ್ತುವಾರಿಯಾಗಿದ್ದ ಅರುಣ್ ಸಿಂಗ್ ಅವರಾಗಿರಬಹುದು ಅಥವಾ ಈಗಿನ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಆಗಿರಬಹುದು, ಅವರ ವಿರುದ್ಧವೂ ಯತ್ನಾಳ್ ಅವರು ಕಟು ಟೀಕೆಗಳನ್ನು ಮಾಡಿದ್ದಾರೆ. ಬಹುತೇಕ ಅವರ ಬಹಿರಂಗ ಟೀಕೆಗೆ ಗುರಿಯಾಗದೇ ಇರುವಂತಹ ನಾಯಕನೇ ಇಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಯತ್ನಾಳ್ ಅವರು ಬಹಿರಂಗ ವಾಗ್ದಾಳಿಯನ್ನು ಮಾಡ್ತಾರೆ. ಇದು ಬಿಜೆಪಿಯ ಅಧಿಕ ಸಂಖ್ಯೆಯ ಮುಖಂಡರಲ್ಲಿ, ಶಾಸಕರಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿರುವಂತಹ ಅಂಶ. ವೀಕ್ಷಕರೇ, ಇದಕ್ಕಿಂತಲೂ ಮುಖ್ಯವಾದಂತಹ ಒಂದು ವಿಚಾರ ಇದೆ. ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಕುಮಾರ್ ಬಂಗಾರಪ್ಪ ಅವರು, ಸಂಸದ ಡಾಕ್ಟರ್ ಸುಧಾಕರ್ ಹಾಗೆ ಶಾಸಕ ಹರೀಶ್ ಸೇರಿದಂತೆ ಯಾರ್ಯಾರು ಯತ್ನಾಳ್ ಅವರ ಬೆಂಬಲಕ್ಕೆ ನಿಲ್ತಿದ್ದಾರೆ, ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ, ಅವರ ಪೈಕಿ ಕೆಲವು ಪ್ರಮುಖರು ಯಾರು ಮೂಲ ಬಿಜೆಪಿ ಅವರೇ ಅಲ್ಲ ಅಥವಾ ಸಂಘ ಪರಿವಾರದ ಹಿನ್ನೆಲೆ ಉಳ್ಳವರಂತೂ ಅಲ್ಲ. ಅಧ್ಯಕ್ಷರ ಆಯ್ಕೆಯಲ್ಲಿ ಇದೂ ಸಹ ಪರಿಗಣನೆ ಆಗುತ್ತೆ. ಇನ್ನುಳಿದಂತೆ ಅಧ್ಯಕ್ಷ ಪದವಿಯ ಮೇಲೆ ಸಿಟಿ ರವಿ, ಅಶ್ವಥ್ ನಾರಾಯಣ್ ಸೇರಿದಂತೆ ಕೆಲವರು ಕಣ್ಣಿಟ್ಟಿದ್ದಾರೆ. ಆದರೆ ಜಾತಿ ಸಮೀಕರಣನೇ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು. ಈಗಾಗಲೇ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವ ಅಶೋಕ್ ಅವರು ವಿಧಾನಸಭೆಯ ಪ್ರತಿಪಕ್ಷ ನಾಯಕನಾಗಿದ್ದಾರೆ. ಇಲ್ಲಿ ಸಿಟಿ ರವಿ ಅವರು, ಅಶ್ವಥ್ ನಾರಾಯಣ್ ಅವರು ಇದೇ ಸಮುದಾಯಕ್ಕೆ ಸೇರಿರೋದ್ರಿಂದ ಮತ್ತೆ ಅದೇ ಜಾತಿಗೆ ಪ್ರಾತಿನಿಧ್ಯ ಕೊಡೋದಿಲ್ಲ. ಒಂದು ವೇಳೆ ಈ ಇಬ್ಬರಲ್ಲಿ ಯಾರನ್ನೇ ಅಧ್ಯಕ್ಷ ಸ್ಥಾನಕ್ಕೆ ಕನ್ಸಿಡರ್ ಮಾಡಿದ್ರೆ ಅಶೋಕ್ ಅವರು ವಿಪಕ್ಷ ನಾಯಕನ ಹುದ್ದೆಯನ್ನು ಕಳೆದುಕೊಳ್ಬೇಕಾಗುತ್ತೆ. ಇನ್ನೊಂದು, ಅಶೋಕ್ ಅವರು ವಿಪಕ್ಷ ನಾಯಕ ಆದಾಗಿನಿಂದ ಶಾಸನಸಭೆಯ ಒಳಗೆ ಅಥವಾ ಹೊರಗೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಏನು ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡಿಲ್ಲ. ಆ ಅತೃಪ್ತಿ ಇದೆ. ಆದರೆ ಹಾಗಂತ ಬಿಜೆಪಿ ವರಿಷ್ಠರಿಗೆ ಅವರನ್ನು ಬದಲಾವಣೆ ಮಾಡುವಂಥ ಯೋಚನೆ ಇಲ್ಲ. ಮತ್ತೊಂದು ಮುಖ್ಯ ವಿಚಾರ ಅಂದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ನಾಯಕತ್ವ ಒಕ್ಕಲಿಗರ ಕೈನಲ್ಲೇ ಇರುವುದು. ಹೀಗಾಗಿ ಮತ್ತೆ ಅದೇ ಸಮುದಾಯಕ್ಕೆ ಸೇರಿದವರನ್ನ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸೋದಿಲ್ಲ. ಇನ್ನು ಪರಿಶಿಷ್ಟ ಜಾತಿಯವರಿಗೆ ಏನಾದರೂ ಅವಕಾಶ ಕೊಡ್ತಾರಾ ಅಂದರೆ ಛಲವಾದಿ ನಾರಾಯಣಸ್ವಾಮಿ ಅವರು ಈಗಾಗಲೇ ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷದ ನಾಯಕರಾಗಿದ್ದಾರೆ. ಹೀಗಾಗಿ ಆ ಸಮುದಾಯವನ್ನು ಪರಿಗಣಿಸುವಂತಹ ಸಾಧ್ಯತೆಗಳು ಸದ್ಯಕ್ಕಿಲ್ಲ. ನಾವು ಯಾವುದೇ ಥರದಲ್ಲಿ ನೋಡಿದ್ರೂ ಬಿಜೆಪಿ ಪ್ರಬಲ ಲಿಂಗಾಯತ ಸಮುದಾಯದ ವಿರೋಧವನ್ನು ಕಟ್ಕೊಳ್ಳೋದಿಲ್ಲ. ರಾಜ್ಯಾಧ್ಯಕ್ಷರ ಸ್ಥಾನ ಲಿಂಗಾಯತ ಸಮುದಾಯಕ್ಕೇನೆ ಒಲಿದು ಬರುತ್ತೆ. ಬಹುತೇಕ ಇಲ್ಲಿ ಮತ್ತೆ ಯಡಿಯೂರಪ್ಪ ಅವರು ಮೇಲುಗೈ ಸಾಧಿಸುವಂತಹ ಸಾಧ್ಯತೆ ಇದೆ. ಅಂದ್ರೆ ಅಧಿಕಾರ ಇರಲಿ ಇಲ್ಲದೇ ಇರಲಿ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ರಾಜ್ಯದಲ್ಲಿ ಒಂದು ದೊಡ್ಡ ರಾಜಕೀಯ ಶಕ್ತಿ. ಅವರನ್ನ ಬದಿಗೊತ್ತಿ ತೀರ್ಮಾನ ತೆಗೆದುಕೊಳ್ಳುವಂತಹ ಧೈರ್ಯವನ್ನ ಹೈಕಮಾಂಡ್ ಮಾಡೋದಿಲ್ಲ. ಹಾಗಾದ್ರೆ ಹೈಕಮಾಂಡ್ ಏನ್ ಮಾಡಬಹುದು? ಇದಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಒಂದು ಸೂತ್ರವನ್ನು ರೆಡಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದು ಏನಪ್ಪಾ ಅಂದ್ರೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದು. ಇನ್ನು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಪ್ರಮುಖ ಪದಾಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ ತಟಸ್ಥ ಬಣವನ್ನು ಪರಿಗಣಿಸೋದು. ಅದರಲ್ಲೂ ಪ್ರಮುಖವಾಗಿ ತಟಸ್ಥ ಬಣದಲ್ಲಿ ಯಾರು ಅತಿ ಹೆಚ್ಚಿನ ಪಕ್ಷ ನಿಷ್ಠೆಯನ್ನು ಪಾಲಿಸಿದ್ದಾರೆ, ಸಂಘ ನಿಷ್ಠೆಯನ್ನ ಹೊಂದಿರುವಂತಹ ಶಾಸಕರು, ಮುಖಂಡರು ಯಾರಿರ್ತಾರೆ ಅವರನ್ನ ಪರಿಗಣಿಸೋದು.
ಅದೇ ರೀತಿಯಲ್ಲಿ ಕೋರ್ ಕಮಿಟಿಯಲ್ಲಿ ಭಿನ್ನಮತೀಯರು ಬಂಡಾಯ ಎದ್ದಿರುವಂಥವ್ರು ಯಾರಿದ್ದಾರೆ ಅವರ ಪೈಕಿ ಒಬ್ಬರಿಗೆ ಅಥವಾ ಇಬ್ಬರಿಗೆ ಅವಕಾಶವನ್ನು ಕಲ್ಪಿಸೋದು. ಇನ್ನು ಪ್ರಮುಖವಾಗಿ ಯತ್ನಾಳ್ ಅವರಿಗೆ ಪಕ್ಷದ ರಾಷ್ಟ್ರೀಯ ಸಮಿತಿಯಲ್ಲಿ ಕಾರ್ಯದರ್ಶಿ ಹುದ್ದೆಗೆ ಅವರನ್ನು ಪರಿಗಣಿಸೋದು. ಇದು ರಾಜ್ಯ ಬಿಜೆಪಿಯ ಒಳ ಜಗಳಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರೂಪಿಸಿರುವ ಪರಿಹಾರ ಸೂತ್ರ ಅಂತ ಹೇಳಲಾಗ್ತಾ ಇದೆ. ಆಗ ಯತ್ನಾಳ್ ಅವರು ತಮಗೆ ಪಕ್ಷದಲ್ಲಿ ಸಿಕ್ಕಂತಹ ಸ್ಥಾನಮಾನದ ಬಗ್ಗೆ ಖುಷಿಯಾಗಬಹುದು. ಆದರೆ ರಾಜ್ಯ ಬಿಜೆಪಿಯ ಕತೆ ಏನು? ಈ ಒಳ ಜಗಳಕ್ಕೇನಾದರೂ ಸೂತ್ರ ಇರಬೇಕಲ್ವಾ? ರಾಷ್ಟ್ರೀಯ ಸಮಿತಿಯಲ್ಲಿ ಹುದ್ದೆ ಕೊಟ್ಟು ಸಮಾಧಾನ ಪಡಿಸೋಕೆ ಹೋದ್ರೆ ಯತ್ನಾಳ್ ಅವರು ಸುಮ್ಮನಿರ್ತಾರಾ ಅಂತ ಕೇಳಬಹುದು ನೀವು. ಆದರೆ ಹೈಕಮಾಂಡ್ ಪ್ಲಾನ್ ಬೇರೆನೇ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಮುಂದುವರೆದ್ರೂ ಸಹ ಅವ್ರ ಕೈಯಲ್ಲಿ ಏನೂ ಇರೋದಿಲ್ಲ. ಅಂದರೆ ಅಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಅವರು ಇರ್ತಾರೆ, ಆದರೆ ಪಕ್ಷದ ಇಡೀ ಸೂತ್ರ ಹೈಕಮಾಂಡ್ ಕೈಯಲ್ಲಿರುತ್ತೆ. ಸ್ವತಂತ್ರವಾಗಿ ಅವರು ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕಾಗೋದಿಲ್ಲ. ಇದು ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ ರೂಪಿಸ್ತಿರುವಂತಹ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಹೈಕಮಾಂಡ್ನ ಪ್ಲಾನ್ ಹೇಗಿದೆ? ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಸೂಕ್ತ? ವಿಜಯೇಂದ್ರ ಅವರ, ಯತ್ನಾಳ್ ಅವರ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.